ನಮಸ್ಕಾರ, ನಾನು ಮೋಹನ್ ಕುಮಾರ್. ನನ್ನ ವಿಡಿಯೋ ನೋಡೋ ಎಲ್ಲರಿಗೂ ನಮಸ್ಕಾರಗಳು. ಮತ್ತು ನಂದು ಇದು ಮಲೇಷ್ಯಾ ಇದು ಥರ್ಡ್ ವಿಡಿಯೋ. ಇದು ಮಲೇಷ್ಯಾ ಸಿಂಗಾಪುರ್ದು. ನಾವು ಇಲ್ಲಿಂದ ಹೋಗಿಂದ ಫಸ್ಟ್ ವಿಡಿಯೋ ಹಾಕಿದ್ದೀನಿ, ಸೆಕೆಂಡು ಥರ್ಡ್ ವಿಡಿಯೋ ಇದು 50,000 ರೌಂಡ್ ಫಿಗರ್ ಆಗಿ ನೀವು ಮಲೇಷ್ಯಾ ಸಿಂಗಾಪುರ್ ನೋಡ್ಕೊಂಬರ್ಬೋದು. ಕಡಿಮೆನೂ ಆಗ್ಬೋದು. ಅಂದರೆ ನಮ್ಗೆ 50,000 ಖರ್ಚಾಗಿತ್ತು. 50,000ದಲ್ಲೂ 50,000 ಹತ್ರ ಖರ್ಚಾಗಿತ್ತು. ಫುಲ್ 50,000 ಖರ್ಚಾಗಿಲ್ಲ. 50,000 ಹತ್ರ ಆಗುತ್ತೆ. ಬಿಫೋರ್ ಆಗಿ ಟಿಕೆಟ್ ಬುಕ್ ಮಾಡಬೇಕು. ಬಿಫೋರ್ ಆಗಿ ನೀವೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಬಡ್ಜೆಟ್ ಗ್ರೂಪ್ ಮಾಡ್ಬೋದು. ಆರಾಮಾಗಿ ನೀವು ಒಂದೊಂದು ಸರಿ ಇನ್ನೂ ಕಡಿಮೆನಲ್ಲೇ ನಿಮಗೆ ವರ್ಕೌಟ್ ಆಗ್ತದೆ. ಯಾಕಂದರೆ ಇದು ಮಲೇಷ್ಯಾ ಬಂದ್ಬಿಟ್ಟು ಆನ್ ಅರೈವಲ್ ವೀಸಾ ಇದೆ. ನೀವು ಇಲ್ಲಿ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ರೂ ಸರಿ, ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದರೆ ಸಾಕು, ಆನ್ ಅರೈವಲ್ ವೀಸಾ ಸಿಗ್ತದೆ. ಅದ್ರ ಬಗ್ಗೆ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅರೈವಲ್ ನೀವು ಏರ್ಪೋರ್ಟಿಂದ ಹೊರಗಡೆ ಬರೋತ್ತಿಗೆ ಅಲ್ಲಿ ನಿಮ್ಮ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡೋತ್ತಿಗೆ ಅಲ್ಲೇ ವೀಸಾನೂ ಕೊಡ್ತಾರೆ. ನಿಮಗೆ ಎಷ್ಟು ದಿನಕ್ಕೆ ಬೇಕೋ ಅದು ವೀಸಾ ಕೊಡ್ತಾರೆ. ಆ ವೀಸಾ ತೊಗೊಂಡು ನೀವು ಹೊರಗಡೆ ಹೋದಾಗ ಎಲ್ಲ ನೋಡಿಕೊಂಡು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಮತ್ತು ಎಲ್ಲ ನಮ್ಮ ದೇಶ ಎಲ್ಲ ನೋಡ್ತೀರ, ಹೊರ ದೇಶನೂ ನೋಡಿ ಎಲ್ಲರಿಗೂ ಒಂಥರ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಒಂದು ನಮ್ಮ ಕನ್ನಡದಲ್ಲಿ ಗಾದೆ ಇದೆ, ದೇಶ ಸುತ್ತೋ ಇಲ್ಲ ಕೋಶ ಓದು ಅನ್ನೋಕ್ಕೆ. ಎಲ್ಲ ನೋಡಿದಾಗ ನಮಗೂ ಒಂಥರ ಆನಂದ ಆಗ್ತದೆ, ಮನಸ್ಸಿಗೊಂದು ಚೇಂಜ್ ಆಗ್ತದೆ, ಮನಸ್ಸಿಗೊಂದು ಖುಷಿ ಆಗ್ತದೆ. ಎಲ್ಲ ದೇಶಾಂತರ ನೋಡ್ಬೋದು. ಮೊದಲಿನ ಕಾಲದಲ್ಲ, ಇವಾಗ ಎಲ್ಲ ಕಾಲದಲ್ಲಿ ಎಲ್ಲರೂ ನೋಡ್ಬೋದು. ನಾವು ಇವತ್ತು ಸಿಟಿ ಟೂರ್ ಮಾಡೋಣ ಅಂತೇಳಿ ನಾವು ಸಿಟಿನಲ್ಲೇ ಟೂರ್ ಮಾಡಿದ್ವಿ. ಇವತ್ತು ಸಿಟಿನಲ್ಲಿ ನಾವು ಸರ್ವಿಸ್ ಅಪಾರ್ಟ್ಮೆಂಟ್ ತಗೊಂಡಿದ್ದೀನಿ. ಸರ್ವಿಸ್ ಅಪಾರ್ಟ್ಮೆಂಟೆಲ್ಲ ಫಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸರ್ವಿಸ್ ಅಪಾರ್ಟ್ಮೆಂಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. 60 ಫ್ಲೋರ್ದಿದೆ. ಅದರಲ್ಲಿ 5 ಸ್ಟಾರು, 3 ಸ್ಟಾರು, 7 ಸ್ಟಾರು ಎಲ್ಲ ಹೋಟೆಲ್ಸು ಇದೆ, ಮನೇನೂ ಇದೆ, ಅಪಾರ್ಟ್ಮೆಂಟ್ಸು ಇದೆ. ಸರ್ವಿಸ್ ಅಪಾರ್ಟ್ಮೆಂಟ್ ಕೆಲವರು ಅಪಾರ್ಟ್ಮೆಂಟ್ ಇರೋದು ಹಂಗೆ ಬಿಟ್ಟಿರ್ತಾರೆ. ಟ್ವಿನ್ ಟವರ್ ಥರ ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಅದು ಸಿಟಿಲಿ ಕೋಲಾಲಂಬೂರ್ ಸಿಟಿ ಮಧ್ಯದಲ್ಲೇ ಇದೆ. ಮತ್ತು ನೀವೇನು ಮಾಡಬೇಕಂದ್ರೆ, ನಾವು ಇಲ್ಲಿ ನಮ್ಮ ಊಬರ್ ಇದ್ದಂಗೆ ಅಲ್ಲಿ ಕ್ರ್ಯಾಬ್ ಅಂತ ಆ್ಯಪ್ ಇದೆ. ಅದನ್ನ ಬುಕ್ ಮಾಡಿಕೊಂಡು ನೀವು ಕ್ರ್ಯಾಬ್ ಆ್ಯಪ್ನ ಬುಕ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಯಾಕಂದರೆ ತುಂಬ ಚೀಪಾಗಿ ವರ್ಕೌಟ್ ಆಗ್ತದೆ. ನಾವೆಲ್ಲ ಕ್ಯಾಬಲ್ಲೇ ಓಡಾಡಿದ್ದು, ಬಸ್ಸಲ್ಲೇನೂ ಓಡಾಡಿಲ್ಲ. ಬಸ್ಸಲ್ಲಿ ಬೇಕಾದ್ರೆ ಇನ್ನೂ ಕಮ್ಮಿ ಆಗ್ತದೆ. ಮತ್ತು ಸಿಂಗಾಪುರ್ದು ಏನಂದರೆ ನಮ್ಮದು ಅದು ವೀಡಿಯೋ ಸ್ವಲ್ಪ ಇದಾಗ್ಬಿಟ್ಟಿದೆ. ಸಿಂಗಾಪುರ್ದು ವೀಡಿಯೋನ ನಾವೊಂದು ಮೊಬೈಲಲ್ಲಿ ತೆಗ್ದಿದ್ದು, ಮೊಬೈಲ್ ಏನೋ ಹ್ಯಾಂಗ್ ಆಗಿ ಅದು ವೀಡಿಯೋ ಇದಾಗಲಿಲ್ಲ. ಅದರಿಂದ ಅದ್ರ ವೀಡಿಯೋ ಇಲ್ಲೇ ಸರಿಯಾಗಿ ಬರಲಿಲ್ಲ. ಅದು ನಮಗೆ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿ ವೀಡಿಯೋ ಬರಲಿಲ್ಲ. ಇದು ಬಂದ್ಬಿಟ್ಟು ಮಲೇಷ್ಯಾದು ಸಿಟಿಲಿ ಟ್ವಿನ್ ಟವರ್ ಪಕ್ಕದಲ್ಲೇ ಒಂದು ಫಿಶ್ ಇದೆ. ಇದೇ ಥರ ಸಮುದ್ರ ಯಾವ ಥರ ನಾವು ಸಮುದ್ರ ಒಳಗಡೆ ನಾವು ಹೋಗೋದಾದರೆ ಯಾವ ಥರ ಇರ್ತೀವಿ ಆ ಥರ ಮಾಡಿದ್ದಾರೆ. ಸಮುದ್ರದ ಒಳಗಡೆ ನಾವು ಏನು ಒಂದು ಆ್ಯಕ್ಟಿವಿಟೀಸ್ ನೋಡೋಕ್ಕೆ ಹೋಗ್ತೀವಲ್ಲ, ಆ ಥರ ಸಮುದ್ರ ಒಳಗಡೆ ಇರೋ ಪ್ರಾಣಿಗಳನ್ನ ಆ ಟೆಂಪ್ರೇಚರ್ಗೆ ವಾಟರ್ ಲೆವೆಲ್ನೆಲ್ಲ ತಗೊಂಬಂದು ವಾಟರ್ ಲೆವೆಲ್ನ ಆ ಲೆವೆಲಲ್ಲಿ ಕಂಟ್ರೋಲ್ ಮಾಡಿ ಅದೇ ಇದರಲ್ಲಿ ಇದು ಮಾಡಿ ಎಲ್ಲರನ್ನೂ ಎಲ್ಲ ಏನೇನು ಅನಿಮಲ್ಸು ನೀರೊಳಗೆ ಬಂದು ಅದನ್ನೆಲ್ಲ ತಂದಿಟ್ಟಿದ್ದಾರೆ. ಎಲ್ಲ ತಂದು ಸಾಕ್ತಾ ಇದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ತುಂಬ ದುಡ್ಡು ಏನಿಲ್ಲ, ಚೀಪಾಗಿ ವರ್ಕೌಟ್ ಆಗ್ತದೆ. ಅದನ್ನು ನೋಡ್ಬೋದು. ಅಲ್ಲೇ ನಾವು ಟ್ವಿನ್ ಟವರ್ ಪಕ್ಕದಲ್ಲೇ ನೋಡಿಕೊಂಡು ಹಂಗೆ ಅವತ್ತು ಅಲ್ಲೇ ನಾವೆಲ್ಲ ಸಿಟಿಯೆಲ್ಲ ಸುತ್ತಕೊಂಡು ನೋಡಿಕೊಂಡು ಅಲ್ಲೇ ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಗಂಟೆ ಅಲ್ಲೇ ಎಲ್ಲ ಸುತ್ತಾಡ್ಕೊಂಡು ಫೋಟೋ ಗಿಟ್ಟೆಲ್ಲ ತಗೊಂಡು ಎಲ್ಲ ಸುತ್ತಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ಇದ್ದೋ. ಅದಾದಮೇಲೆ ನಾವೇನು ಮಾಡಿದೋ, ಸಿಟಿಯಿಂದ ಇಲ್ಲಿಂದ ನಾವೇನು ಮಾಡಿದೋ ಒಂದು ಕ್ರ್ಯಾಬ್ ಆಪ್ ತೊಗೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಇದಕ್ಕೋದು. ಬರ್ಡ್ ಸೆಂಚುರಿ ಇದೆ, ಅಲ್ಲಿ ಬರ್ಡ್ ಸೆಂಚುರಿಗೆ ಹೋಗೋಣ ಅಂತೇಳಿ ಬರ್ಡ್ ಸೆಂಚುರಿಗೆ ಹೋದೋ. ಬರ್ಡ್ ಸೆಂಚುರಿ ಫೋಟೋ ನಾನು ಫ್ರಂಟಲ್ಲಿ ನಂದು ಪ್ರೊಫೈಲ್ ಪಿಕ್ಕಲ್ಲೂ ಹಾಕಿದ್ದೀನಿ, ಒಳಗಡೆನೂ ಫೋಟೋ ಹಾಕಿದ್ದೀನಿ. ಅಲ್ಲಿ ಏನಂದರೆ ಎಲ್ಲ ಥರ ಪಕ್ಷಿಗಳನ್ನೂ ಸಾಕ್ತಾರೆ. ಸಾಕೋದ್ರಲ್ಲಿ ಗಿಣಿಗೆಲ್ಲ ಒಳ್ಳೆ ಸಣ್ಣ ಮರಿಯಿಂದ ಸಾಕಿರೋದ್ರಿಂದ ಅದು ಅವರು ಏನು ಹೇಳ್ತಾರೆ, ಅವರು ಅದನ್ನ ಚೆನ್ನಾಗಿ ಫಾಲೋ ಮಾಡ್ತಾರೆ. ಚೆನ್ನಾಗಿ ಫಾಲೋ ಮಾಡೋದ್ರಿಂದ ಅದು ನಮ್ಮ ಮೈ ಮೇಲೆಲ್ಲ ಕೂರಿಸಿದ್ರೆ ಎಲ್ಲೂ ಹೋಗಲ್ಲ. ಅದನ್ನ ನಾವು ಮೈ ಮೇಲೆಲ್ಲ ಕೂರಿಸ್ಬಿಟ್ಟು ಫೋಟೋ ಗಿಟ್ಟೆಲ್ಲ ತೊಗೊಂಡಿದ್ದೀವಿ. ಈಗ ಅವ್ರು ಇಷ್ಟು ಚಾರ್ಜ್ ಮಾಡ್ತಾರೆ, ಪರ್ ಪರ್ಸನ್ ಅಂತ ಚಾರ್ಜ್ ಮಾಡ್ತಾರೆ. ಆಮೇಲೆ ಫೋಟೋ ಎಲ್ಲ ತೊಗೊಂಡು ಅಲ್ಲೇ ಬರ್ಡ್ ಸೆಂಚುರಿ ಎಲ್ಲ ನೋಡಿಕೊಂಡು ನೋಡಿ ಇದು ಫಿಶ್ ಈ ಥರ ಮಾಡಿದ್ದಾರೆ. ಸಮುದ್ರನೇ ಒಳಗಡೆ ಈ ಥರ ಗ್ಲಾಸ್ ಹಾಕಿ ಎಲ್ಲ ಸೆಟ್ ಮಾಡಿದ್ದಾರೆ. ಟ್ವಿನ್ ಟವರ್ ಹತ್ರ ಬಂದು ಫೋಟೋ ಗಿಟ್ಟೆಲ್ಲ ತೊಗೊಂಡು ನಾವು ಅವತ್ತಿನ ದಿನ ಇಡೀ ಅಲ್ಲೆಲ್ಲ ಸಿಟಿ ಎಲ್ಲ ಸುತ್ತಾಡಿಕೊಂಡು ಹಂಗೆ ನೋಡಿಕೊಂಡು ಇದು ಎಲ್ಲ ಪಾರ್ಕಲ್ಲೆಲ್ಲ ಹೋಗಿ ನಾವು ತುಂಬ ಹೊತ್ತು ಅಲ್ಲಿ ಕೂತು ತುಂಬ ಜನ ಇರ್ತಾರೆ.
ಇಂಡಿಯನ್ಸು ತುಂಬ ಜನ ಎಲ್ಲ ಕಂಟ್ರಿಯವರು ಬರ್ತಾರೆ. ನಮ್ಮ ಕರ್ನಾಟಕದವರು ಸಿಕ್ಕಿದ್ರು, ಮತ್ತು ತಮಿಳ್ನಾಡಿನವರು ಸಿಕ್ಕಿದ್ರು, ಕೇರಳದವರು ಸಿಕ್ಕಿದ್ರು, ಸೌತ್ ಇಂಡಿಯಾದವ್ರು ತುಂಬ ಜನ ಬರ್ತಾರೆ. ಎಲ್ಲರೂ ಬಂದು ನೋಡ್ತಾರೆ. ನೋಡೋದ್ರಿಂದ ಒಂದು ಮನಸ್ಸಿಗೆ ಆನಂದ ಆಗ್ತದೆ. ನಾವು ಎಲ್ಲ ನೋಡ್ತಾ ಇರ್ತೀವಿ. ಎಲ್ಲ ನೋಡುವಾಗ ನಮಗೂ ಒಂಥರ ಖುಷಿ ಅಲ್ವಾ. ನಾವು ಹೊರ ದೇಶನೂ ಸುತ್ತಬೇಕು ಅಂತ ನಾವು ಟೂರ್ ಬಸ್ ಓಡಿಸ್ತಾ ಇದ್ವಿ. ಟೂರ್ ಬಸ್ಸಲ್ಲಿ ಏನು ಅಂದರೆ ಎಲ್ಲ ಬಂದ್ಬಿಟ್ಟು ಎಲ್ಲ ಟೂರ್ ಬರೋರೆ ಈ ದೇಶನೇ ನಮ್ಮ ಇಂಡಿಯಾದೊಳಗಡೆ ಸುತ್ತಾರೆ. ಅದೇ ದುಡ್ಡಲ್ಲಿ ಹೊರ ದೇಶನೂ ಸುತ್ಬೋದು. ನೋಡಿ ಎಷ್ಟು ದೊಡ್ಡ ಮೀನಿದೆ ನೋಡಿ ಒಳಗಡೆ. ಇದರೊಳಗಡೆ ಈ ಥರ ಎಲ್ಲ ಮೀನನ್ನ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದಾರೆ. ನೋಡೋಕ್ಕೂ ಅಷ್ಟೊಂದು ಅನುಕೂಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನೋಡ್ಕೊಂಡು ನಾವು ಅವತ್ತು ಸಿಟಿಯೆಲ್ಲ ಸುತ್ತಾಡ್ಕೊಂಡು ಸಿಟಿಲೇ ಇದ್ದು ಅವತ್ತು ಎಲ್ಲ ಚೆನ್ನಾಗಿ ಎಷ್ಟು ಮಕ್ಕಳು ಅವರು ಎಲ್ಲ ನಮ್ಗೆ ನೋಡೋತ್ತಿಗೆ ನಮ್ಮ ಮಕ್ಕಳೆಲ್ಲ ಎಷ್ಟು ಮಕ್ಕಳು ಬರ್ತಾರೆ. ಅಲ್ಲಿ ಟೂರ್ ಬಸ್ ಇದೆ, ಚೀಪಾಗಿ ವರ್ಕೌಟ್ ಆಗ್ತದೆ. ನೋಡಿ ಎಷ್ಟು ದೊಡ್ಡ ಕ್ರ್ಯಾಬ್ ಇದೆ ಅಂತ. ಮತ್ತು ತುಂಬ ಚೀಪಾಗಿ ವರ್ಕೌಟ್ ಆಗ್ತದೆ. ಟೂರಿಸ್ಟ್ ಬಸ್ಸಲ್ಲಾದರೆ ಬಸ್ಸಲ್ಲಿ ಟೂರ್ ಮಾಡ್ಬೋದು. ನಮ್ಮದು ಇಲ್ಲಿ ಥರನೇ ಬಸ್ಸು ಇದೆ. ಬಸ್ಸೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ನಮ್ಮದು ಕರ್ನಾಟಕ ಥರನೇ ಬಸ್ಸುಗಳು ತುಂಬ ಚೆನ್ನಾಗಿದೆ. ಅಲ್ಲದೆ ಎರಡನೇದು ಏನಂದರೆ ನೀವು ಈ ಥರ ನಮ್ಮ ಊಬರ್ ಥರ ಕ್ರ್ಯಾಬ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಎರಡನೇದು ಇನ್ನೊಂದು ಏನಂದರೆ ನಾವು ಎಲ್ಲಿ ಬೇಕಾದ್ರೂ ನಮಗೆ ಇದು ನಮ್ಮದು ಇಂಡಿಯಾ ಥರನೇ ಎಲ್ಲಿ ಬೇಕಾದ್ರೂ ನಮಗೆ ಯಾರು ಒಂದು ಪ್ರಾಬ್ಲಮ್ ಇಲ್ಲ. ಮತ್ತು ಭಾಷೆಗಳು ಎಲ್ಲರಿಗೂ ಹಿಂದಿ, ಇಂಗ್ಲೀಷು, ತಮಿಳು, ಆಲ್ಮೋಸ್ಟು ತಮಿಳನ್ಸು ಜಾಸ್ತಿ ಇದ್ದಾರೆ. ತಮಿಳು, ಇಂಗ್ಲೀಷು, ಹಿಂದಿ, ಕನ್ನಡ ಎಲ್ಲ ಭಾಷೆಗಳು ಏನು ಭಾಷೆ ಗೊತ್ತಿಲ್ಲ ಅಂದರೂ ನಮ್ಗೆ ಹೋಗ್ಬೋದು. ಇವಾಗಿನ ಪರಿಸ್ಥಿತಿನಲ್ಲಿ ಯಾವುದೇ ಮೊಬೈಲಲ್ಲೇ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನ ಬೇಕಾದ್ರೆ ಯೂಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೋಬೋದು. ಭಾಷೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತೇಳಿ ಹೋಗೋದಿರಬೇಡಿ. ಎಲ್ಲರೂ ಹೋಗಿ ಎಲ್ಲ ದೇಶನೂ ಸುತ್ತಬೇಕು. ಎಲ್ಲರೂ ನೋಡಬೇಕು. ದೇಶಾಂತರ ಹೋಗಬೇಕು. ನಾವು ತುಂಬ ದುಡ್ಡು ಇಟ್ಕೊಂಡು ನಾವು ಹೋಗೋಣ ಅಂತಂದರೆ ಯಾವತ್ತೂ ಹೋಗೋಕ್ಕಾಗಲ್ಲ. ಇದ್ದಷ್ಟು ದುಡ್ಡಲ್ಲಿ ಸ್ವಲ್ಪ ನಾವು ಚೀಟಿ ಎಲ್ಲ ಹಾಕೊಂಡು ಇಲ್ಲೇ ಟೂರ್ ಮಾಡ್ತೀವಿ. ಇದೇ ದುಡ್ಡು ಸಾಕು. ನೀವು ಎಲ್ಲ ದೇಶ ಒಂದೊಂದು ಸರಿಗೆ ವರ್ಷಕ್ಕೆ ಒಂದು ದೇಶನ ಸುತ್ತಬೋದು ಆರಾಮಾಗಿ. ನೀವು ಎಲ್ಲರೂ ಒಂದು ಮಕ್ಕಳಿಗೆಲ್ಲ ಅದನ್ನು ಸುತ್ತಾಡ್ಸ್ದಂಗಾಯಿತು, ಟ್ರೈನಲ್ಲಿ ಕರ್ಕೊಂಡು ಹೋದಂಗಾಯಿತು, ಎಲ್ಲ ನೋಡ್ಕೊಂಡು ಬರ್ಬೋದು. ಮತ್ತು ಈ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಏನಂದರೆ ನಾವು ಇಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ತುಂಬ ಚೀಪಾಗಿ ವರ್ಕೌಟ್ ಆಗ್ತದೆ. ಮನೆ ಥರ ಎಷ್ಟು ಜನ ಬರ್ತೀವಿ ಅಷ್ಟು ಜನ ಬೆಡ್ ರೆಡಿ ಇರ್ತದೆ, ಅಡುಗೆ ಸಾಮಾನೆಲ್ಲ ರೆಡಿ ಇರ್ತದೆ. ನಾವು ಏನೇನು ತೆಗ್ದಿತ್ತು ಅಂತೆಲ್ಲ ಸೂಪರ್ ಮಾರ್ಕೆಟ್ ಇರ್ತದೆ, ಕೆಳಗಡೆ ಎಲ್ಲ ರೆಡಿ ಇರ್ತದೆ. ಒಳಗಡೆ ಒಂದು ಬಾಕ್ಸ್ ಇರ್ತದೆ. ಆ ಬಾಕ್ಸಲ್ಲಿ ಒಂದು ನಂಬರ್ ಹೇಳಿರ್ತಾನೆ. ಆ ನಂಬರ್ ಒತ್ತಿದ್ರೆ ಅದರೊಳಗಡೆ ಕಾರ್ಡ್ ಇರ್ತದೆ. ಕಾರ್ಡ್ ತಗೊಂಡ್ರೆ ನಾವು ಮನೆ ಒಳಗಡೆ ಹೋಗ್ಬಿಡ್ಬೋದು. ಅದೇ ಕಾರ್ಡ್ ಇದ್ರೇ ಲಿಫ್ಟ್ ವರ್ಕ್ ಆಗೋದು ಮತ್ತು ರೂಮು ಬಾಗಿಲು ಓಪನ್ ಆಗೋದು. ಕಾರ್ಡ್ ಇಲ್ಲದೆ ಲಿಫ್ಟಲ್ಲೂ ಯಾರೂ ಬರೋಕ್ಕಾಗಲ್ಲ. ನಿಮ್ಮ ಇದರ ಸೇಫ್ಟಿ ಥರ ನೀವು ಒಂದು ಬೀಗ ಇಟ್ಕೋಬೋದು. ಎಕ್ಸ್ಟ್ರಾ ಬೀಗ ಮಡಗಿರ್ತಾರೆ. ಮನೇಲಿ ಏನೇನು ಸಾಮಾನು ಇದೆ ಅದೇ ಥರನೇ ಎಲ್ಲ ಸಾಮಾನು ಇರ್ತದೆ ಅಡುಗೆ ಮಾಡಲಿಕ್ಕೆ. ಮತ್ತು ನೀವು ಕೆಳಗಡೆ ಬಂದರೆ ಸೂಪರ್ ಮಾರ್ಕೆಟ್ ಇದೆ, ಭಾಳ ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದು ನಾವು ಅಡುಗೆ ಮಾಡ್ಬೇಕಾದ್ರೆ ಅಡುಗೆ ಮಾಡ್ಬೋದು. ಎಲ್ಲ ನಾವು ಹೋಗಿ ಒಂದಿನ ರೆಸ್ಟ್ ಮಾಡುವಾಗ ರೆಸ್ಟ್ ಮಾಡ್ಬೋದು. ನಮ್ಮದು ಇಷ್ಟ ಬಂದಂಗೆ ಸುತ್ಬೋದು, ಇಷ್ಟ ಬಂದಂಗೆ ಇರ್ಬೋದು. ನಮಗೂ ಒಂಥರ ನಮ್ಮ ಇದು ಚೇಂಜ್ ಆಗ್ತದೆ. 1 ವಾರ ಟ್ರಿಪ್ ನಾವು ಮಾಡಿದ್ದು. 1 ವಾರ ಟ್ರಿಪ್ಪಲ್ಲಿ ನಮಗೂ ಒಂದು ಅಷ್ಟೊಂದು ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು. ನಾವು ಬರೀ ಫ್ಯಾಮಿಲಿ ಮಾತ್ರ ಹೋಗಿದ್ದು. ನಾವೇನು ಟ್ರಾವೆಲ್ ಏಜೆಂಟ್ ಥ್ರೂ ಏನೂ ಹೋಗಿಲ್ಲ, ಸ್ವಂತ ಹೋಗ್ಬೋದು. ಯಾರು ಟ್ರಾವೆಲ್ ಏಜೆಂಟು ಬೇಕಾಗಿಲ್ಲ, ಏನೂ ಇಲ್ಲ. ಉಳಿದಷ್ಟು ನಿಮಗೆ ಉಳಿತದೆ. ಇನ್ನು ಯಾರನ್ನೂ ಡಿಪೆಂಡ್ ಮಾಡೋಂಥ ಅಗತ್ಯ ಇಲ್ಲ ಈಗಿನ ಕಾಲದಲ್ಲಿ. ಸ್ವತಃ ನಿಮ್ಮ ದುಡ್ಡು ನಿಮಗೆ ಉಳಿದಷ್ಟು ನಿಮಗೇನೆ. ನಮಗೆ 50,000 ಅಂತ ನಾವು ಒಂದು 50,000 ರೌಂಡ್ ಫಿಗರ್. ಈಗ ನಾವು ಆವಾಗ ನಮ್ಗೆ 50,000 ಖರ್ಚಾಗಿಲ್ಲ, ಅದಕ್ಕಿಂತ ಕಮ್ಮಿನೇ ಖರ್ಚಾಗಿದ್ದು ನಾವು ಈ ರೌಂಡ್ ಟ್ರಿಪ್ಪಲ್ಲಿ. ಮತ್ತು ಸಿಂಗಾಪುರ, ಮಲೇಷ್ಯಾ ಬಂದ್ಬಿಟ್ಟು ನಮ್ಮ ಮೈಸೂರು ಬೆಂಗಳೂರು ಇದ್ದಂಗೆ. ಮಲೇಷ್ಯಿಂದ ಸಿಂಗಾಪುರ್ಗೆ ಹೋಗ್ಲಿಕ್ಕೆ ಶಾರ್ಟ್ಗಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ನಿಮ್ಗೆ ಯಾವ ಥರ ಅನುಕೂಲ ಇದೆ ಆ ಥರ ಮಾಡ್ಕೋಬೋದು, ಹೋಗೋದು ಬರೋದು. ನಂದು ರೆಕಾರ್ಡಿಂಗ್ ಅದು ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದ್ದರಿಂದ ಅದು ವೀಡಿಯೋಸು ತೆಗಿಲಿಕ್ಕೆ ಆಗಲಿಲ್ಲ. ಹಂಗಾಗಿ ಅದರದ್ದು ಕೆಲವು ವೀಡಿಯೋ ಎಲ್ಲ ನಾನು ಟ್ರೈ ಮಾಡಿದೆ, ಏನೋ ಹ್ಯಾಂಗಾಗ್ಬಿಟ್ಟಿದೆ, ಪ್ರಾಬ್ಲಮ್ ಆಗಿದ್ದರಿಂದ ಆಗಿಲ್ಲ. ಇದೆಲ್ಲ ಮಲೇಷ್ಯಾದ ವೀಡಿಯೋನೇ. ಸಿಂಗಾಪುರ್ದೇನು ವೀಡಿಯೋ ಸಿಕ್ಕಿಲ್ಲ, ಮೊಬೈಲ್ ಪ್ರಾಬ್ಲಮ್ ಆಗಿದ್ದರಿಂದ. ಇದೆಲ್ಲ ಬಂದ್ಬಿಟ್ಟು ಬರ್ಡ್ ಸೆಂಚುರಿಗೆ ಹೋದಾಗ ಅಲ್ಲಿ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ನೋಡಿಕೊಂಡು ನಾವು ಅವತ್ತೆಲ್ಲ ಅಲ್ಲಿ ಇದ್ದು
ಸಾಯಂಕಾಲ ಹೊತ್ತು ಸಾಯಂಕಾಲ ಆಯಿತು ನೋಡಿ, ಕೋಲಾಲಂಪುರ್ ಸಿಟಿಗೆ ಬಂದು ಫ್ರೆಂಡ್ಸ್ ಅಲ್ಲೇ ಬಂದ್ಬಿಟ್ಟು ನೋಡಿ, ಇಲ್ಲಿ ಒಂದು ಸಿಟಿ ವ್ಯೂ ಪಾಯಿಂಟ್ ಇದು, ಮೇಲೆ ಎಲ್ಲ ಸಿಟಿ ಎಲ್ಲ ಕಾಣ್ತದೆ, ಅಲ್ಲಿ ಮೇಲೆ ರೆಸ್ಟೋರೆಂಟ್ ಎಲ್ಲ ಇದೆ. ಹಂಗೆ ಅದೆಲ್ಲ ನೋಡಿಕೊಂಡು ಬಂದ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್